ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಒಂದು 2 ವೀಕ್ಸ್ ಬ್ಯಾಕ್ ಸೈಡಲ್ಲಿ ನಾನು ಒಂದು ಪಿ ಯು ಕಾಲೇಜ್ ಬಗ್ಗೆ, ಫಸ್ಟ್ ಪಿ ಯು ಕಾಲೇಜ್ ರೆಸಿಡೆನ್ಸಿಯಲ್ ಸ್ಕೂಲ್ ಮೊರಾರ್ಜಿ ದೇಸಾಯಿ SSLC ಕಂಪ್ಲೀಟ್ ಆದಮೇಲೆ ನೀವೇನಾದರೂ ಫ್ರೀಯಾಗಿ ಎಜುಕೇಷನ್ ಮಾಡ್ಕೋಬೇಕಿತ್ತು ಅಂತಂದರೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಹಾಕ್ಬೋದು. ಕ್ರೈಸ್ ಮೊರಾರ್ಜಿ ದೇಸಾಯಿ ವೆಬ್ಸೈಟಲ್ಲಿ ಹೋಗಿ ಅಪ್ಲಿಕೇಶನ್ಗಳನ್ನು ಹಾಕಿರಿ ಮತ್ತು ನೀವು ಫ್ರೀಯಾಗಿ 2 ವರ್ಷ ನೀವು ಅಡ್ಮಿಷನ್ಗಳನ್ನು ತೊಗೋಬೋದು ಅಂಥೇಳಿ ನಾನು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಕೊಟ್ಟಿದ್ದೆ ಈ ಒಂದು ವಿಡಿಯೋದಲ್ಲಿ. ಅದಕ್ಕೆ ಸಂಬಂಧಿಸಿದಂತೆ ನೀವು ಕಾಮೆಂಟ್ಗಳನ್ನು ಕೇಳ್ತಾ ಇದ್ರಿ, ಸೆಲೆಕ್ಷನ್ ಲಿಸ್ಟ್ ಆಗಿಬಿಡ್ತಾರೆ ಅಂತೇಳಿ. ಆ್ಯಕ್ಚುಲಿ ನೋಡಿರಿ, 4ನೇ ತಾರೀಕಿಗೆ ಸೆಲೆಕ್ಷನ್ ಲಿಸ್ಟನ್ನು ಬಿಡ್ತೀವಿ ಅಂತ ಹೇಳಿದ್ರು ಅವರು. ಅದರ ಪ್ರಕಾರನೇ ಅವರು ಕೂಡ ಬಿಟ್ಟಿದ್ದಾರೆ ಇಲ್ಲ ಅಂತಿಲ್ಲ, ಆದರೆ ಅದು ಎಲ್ಲಿ ಬಿಟ್ಟಿದ್ದಾರೆ ಅಂತ ನಾನು ಕೂಡ ತಲೆ ಹಾಕಿದಾಗ ಈ ಒಂದು ಆಫಿಷಿಯಲ್ ವೆಬ್ಸೈಟ್ ಒಳಗಡೆ ನಾನು ಬಂದು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ರೀ. ನೋಡಿ, ನೀವು ಎಲ್ಲಿ ಹೋಗಿ ಈ ಒಂದು ಲಿಸ್ಟ್ಗಳನ್ನು ಕೇಳಬೇಕು. ಈಗ ನೋಡಿರಿ, ನೀವು ಅಪ್ಲಿಕೇಶನ್ ಹಾಕಿರಿ, ನಿಮಗೆ ಮೆಸೇಜು ಬರ್ತಾ ಇಲ್ಲ, ಕಾಲು ಬರ್ತಾ ಇಲ್ಲ, ವೆಬ್ಸೈಟಲ್ಲೂ ಕೂಡ ಇಲ್ಲ. ಏನು ಮಾಡಬೇಕು ಸರ್, ನಮಗೇನು ಅರ್ಥನೇ ಆಗ್ತಿಲ್ಲ ಅಂತ ಅಂದ್ಕೊಂಡಿದ್ರೆ ತಪ್ಪದೆ ನಾಳೆ ಬೆಳಗ್ಗೆ ನೀವು ಈ ಒಂದು ಜಾಗಕ್ಕೆ ಹೋಗ್ಬೇಕಾಗತ್ತೆ. ನಾನು ತೋರಿಸ್ತೇನೆ ರೀ ಯಾವ ಜಾಗಕ್ಕೆ ಹೋಗ್ಬೇಕಂತೇಳಿ. ಆಮೇಲೆ ಚಾನಲ್ಗೆ ಹೊಸಬರಾಗಿದ್ದರೆ ಮತ್ತು ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಆಮೇಲೆ ಹೋಗಿಬಿಡ್ರಿ, ವಾಪಸ್ ಬರೋಕ್ಕೆ ಹೋಗ್ಬೇಡ್ರಿ. ಓಕೆ ರೀ. ಇಲ್ಲಿ ನೋಡಿರಿ, ಏನಂತಂದ್ರೆ ಇಲ್ಲಿ ನೀವು ಫಸ್ಟಿಗೆ ಬಂದು ವೆಬ್ಸೈಟಲ್ಲಿ ಬಂದ ತಕ್ಷಣ ಈ ವೆಬ್ಸೈಟ್ ಲಿಂಕ್ ಹಾಕ್ತೀನಿ ರೀ ನಾನು. ನೋಡಿ, ಇಲ್ಲಿದೆ ನೋಡಿರಿ, ಏನಂದ್ರೆ ಮತ್ತಷ್ಟು ಓದಿ ಅಂತಿದೆ. ಈ ಮತ್ತಷ್ಟು ಓದಿಗೆ ನೀವು ಕ್ಲಿಕ್ ಮಾಡ್ಕೋಬೇಕ್ರಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇದ್ದೀರಿ. ಕ್ಲಿಕ್ ಮಾಡಿದ ಮ್ಯಾಗ ಇಲ್ಲಿ ನೋಡಿರಿ, ಇಲ್ಲೇನು ಬರ್ತಾ ಇದ್ದೀರಿ, ಇಲ್ಲೇನು ಬರ್ದಾರಿ, ಪ್ರಥಮ PUC ಸೀಟ್ ಹಂಚಿಕೆ ಪ್ರಕ್ರಿಯೆಯನ್ನು ಆಯಾ ಜಿಲ್ಲಾ ಮಟ್ಟದ ಸಮಿತಿ ಅಂದರೆ ಕಮಿಟಿ, ಡಿಸ್ಟಿಕ್ ಕಮಿಟಿ ನಿರ್ವಹಿಸುವುದರಿಂದ ಅಭ್ಯರ್ಥಿಗಳು ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಮಟ್ಟದ ಸಮಿತಿ ಅಥವಾ ಹತ್ತಿರದ ವಸತಿ ಕಾಲೇಜು ಪ್ರಾಂಶುಪಾಲರನ್ನು ಸಂಪರ್ಕಿಸಿ. ನೋಡಿರಿ, ಏನು ಹೇಳಾಕೊಂತಾರಂದ್ರೆ ಇವರು, ಈಗ ಆಯಾ ಜಿಲ್ಲಾ ಮಟ್ಟದ ಪ್ರಕಾರ ಏನು ಮಾಡ್ತಾರೆ, ಈ ವೆಬ್ಸೈಟಲ್ಲಿ ನೋಡೋಕೆ ಹೋಗ್ಬಿಡ್ರಿಪ್ಪ. ನೀವು ಬಂದು ಹಣಿಕೆ ಹಾಕೋಬೇಡ್ರಿ. ನೀವೇನು ಮಾಡಿರಿ ಅಂತಂದ್ರೆ ನಿಮ್ಮ ಸಮೀಪದಲ್ಲಿರುವಂತಹ ಏನು ಒಂದು ಸೆಲೆಕ್ಷನ್ ಕಮಿಟಿ ಇದೆ, ಜಿಲ್ಲಾ ಮಟ್ಟದ ಸೆಲೆಕ್ಷನ್ ಕಮಿಟಿಗೆ ಹೋಗಿ ವಿಸಿಟ್ ಮಾಡಿರಿ. ಅದು ಬೇಡಪ್ಪ ಅಂತಂದ್ರೆ ನೀವು ನಿಮ್ಮ ಸಮೀಪದಲ್ಲಿರುವಂತಹ ರೆಸಿಡೆನ್ಷಿಯಲ್ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಕಾಲೇಜಿಗೆ ಹೋಗಿ ಅಲ್ಲಿರುವಂಥ ಪ್ರಿನ್ಸಿಪಾಲ್ಗೆ ಭೇಟಿ ಆಗಲ್ರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ತಪ್ಪದಿಂದ ನಾಳೆ ಮಾಡಿ ಹೋಗಿ ನೀವು ನಿಮ್ಮ ಸಮೀಪದಲ್ಲಿರುವಂತಹ ಮೊರಾರ್ಜಿ ದೇಸಾಯಿ ಅಥವಾ ರೆಸಿಡೆನ್ಷಿಯಲ್ ಕಾಲೇಜ್ ಯಾವ್ದು ನೋಡಿರಿ, ರೆಸಿಡೆನ್ಷಿಯಲ್ ಕಾಲೇಜ್ ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರದನ್ನು ಒಟ್ಟು ಸಮೀಪದಲ್ಲಿರುವಂತಹ ಇಲ್ಲಿ ಕೊಟ್ಟಿರೋದೇನು ರೀ, ಹತ್ತಿರದಲ್ಲಿರುವಂಥ ವಸತಿ ಕಾಲೇಜಿಗೆ ವಿಸಿಟ್ ಮಾಡಿರಿ ಅಂತ ಹೇಳ್ಯಾರ. ನಿಮ್ಮ ಸಮೀಪದಲ್ಲಿರುವಂಥ ವಸತಿ ಕಾಲೇಜಿಗೆ ವಿಸಿಟ್ ಮಾಡಿರಿ. ತಪ್ಪದಲ್ಲಿ ಹೋಗಿ ನಿಮ್ಮ ಸೆಲೆಕ್ಷನ್ ಲಿಸ್ಟ್ ಏನಾಗಿತ್ತು ಅಂತ ತಿಳ್ಕೊಳ್ರಿ. ಬಿಡಕ್ಕೆ ಹೋಗ್ಬೇಡ್ರಿ, ನಾಳೆ ಬೆಳಿಗ್ಗೆ ಹೋಗ್ರಿ. ಇಲ್ಲಪ್ಪ ಅಂತಂದ್ರೆ ಸೆಲೆಕ್ಷನ್ ಕಮಿಟಿ ಅಂತ ಮಾಡ್ಯಾರಿ, ಹೌದ್ರಿ, ಈ ಒಂದು ಸಮಿತಿಯಿಂದ ಮಾಡಿದಾರೆ, ಕಮಿಟಿ ಅಂತ ಮಾಡಿದಾರೆ. ಅದನ್ನು ಕೂಡ ನೀವು ಅಲ್ಲೇ ಹೋಗಿ ಕೇಳ್ಕೊರಿ ಪ್ರಿನ್ಸಿಪಾಲ್ರಿಗೆ. ಇಲ್ಲಪ್ಪ ಅಂತಂದ್ರೆ ಈ ಇದಕ್ಕೆ ನಿಮ್ಮ ಇಲಾಖೆಗಳು ಇರ್ತಾವೆ ನೋಡಿರಿ, ಅಲ್ಪಸಂಖ್ಯಾತರ ಇಲಾಖೆ ಮತ್ತು ಇವು ಮಿನಿ ವಿಧಾನಸೌಧ ಇರ್ತಾವೆ ನೋಡಿರಿ, ಅಂತಲ್ಲದು ಇರ್ತಾವೆ ರೀ ಇವು. ಅಲ್ಲಿ ಹೋಗಿ ಮಾಹಿತಿಯನ್ನು ತಲೆ ಹಾಕ್ರಿ. ಇಲ್ಲಪ್ಪ ಅಲ್ಲಿ ಅಡ್ಡಾಡೋ ಬದಲಿ ಬೆಟರ್ ನಾ ಏನು ಹೇಳ್ತೀನಪ್ಪ ಅಂದ್ರೆ ಮೊರಾರ್ಜಿ ದೇಸಾಯಿ PU ಕಾಲೇಜಿಗೆ ಡೈರೆಕ್ಟ್ ಹೋಗಿ ವಿಸಿಟ್ ಮಾಡಿಬಿಡ್ರಿ. ಅಲ್ಲಿ ನಿಮಗೆ ಡೈರೆಕ್ಟಾಗಿ ಮಾಹಿತಿ ಸಿಕ್ಬಿಡ್ತೈತಿ.